ಜೈ ಹಿಂದ್ ಫೈಟರ್ಸ್. ಯಾರೆಲ್ಲ ಅಗ್ನಿವೀರ್ ನೋಟಿಫಿಕೇಶನ್ಗೋಸ್ಕರ ಕಾಯ್ಕೊಂಡು ಕುಂತಿದ್ರು, ಯಾರೆಲ್ಲ ಅಗ್ನಿವೀರ ಆಗ್ಬೇಕಂತ ಹೇಳಿ ಕನಸು ಕಟ್ಕೊಂಡು ಕುಂತಿದ್ರು, ಅವ್ರ ಕನಸ ನನಸಾಗುವಂತ ಸಮಯ ಸಮೀಪ ಒಳಗ ಬಂದೈತಿ. ಯಾರೆಲ್ಲ ಅಗ್ನಿವೀರಿ ಸರ್ತಿ ಆಗೇ ಆಗ್ತೀನಿ ಸರ್ ಅಂತೇಳಿ ಹಠ ತಟ್ಕೊಂಡು ಕುಂತಿರ್ಲಿಲ್ಲ ಅಂತ ಘಟಾನುಘಟಿಗಳ ಈ ಒಂದು ನೋಟಿಫಿಕೇಶನ್ ನೋಡ್ರಿ. ಒಂದ್ ಸ್ವಲ್ಪ ನೋಟಿಫಿಕೇಶನ್ ವಿಡಿಯೋ ಮಾಡೋದು ಒಂದ್ ಸ್ವಲ್ಪ ಲೇಟ್ ಆತ್ರಿ. ಯಾಕಂದ್ರ ವೆಬ್ಸೈಟ್ ಒಳಗೆ ಬರುವಂತಕ ಯಾವುದೇ ಆದಂತ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಕೂತಿದ್ರಿ. ಒಂದ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದ್ರಿಂದ ನೋಟಿಫಿಕೇಶನ್ ಮಾಡೋದ ಒಂದ್ ಸ್ವಲ್ಪ ಲೇಟ್ ಆಯ್ತು. ಆದ್ರೆ ನೋಡ್ರಿ, ಸಂಪೂರ್ಣವಾದಂತ ವೆಬ್ಸೈಟ್ ಗಿಂತ ಒಂದು ನೋಟಿಫಿಕೇಶನ್ ತೆಗೆದುಕೊಂಡ ಅದ್ರೊಳಗೆ ಏನ್ ಮಾಹಿತಿ ಐತಿ, ಫಿಸಿಕಲ್ ಒಳಗೆ ಏನ್ ಬದಲಾವಣೆ ಆಗೈತಿ, ಮೆಡಿಕಲ್ ಯಾವ ರೀತಿ ಇರ್ತದ, ಎಕ್ಸಾಮ್ ಪ್ಯಾಟರ್ನ್ ಒಳಗೆ ಯಾವ್ದು ರೀತಿ ಬದಲಾವಣೆ ಐತಿ, ಹೈಟ್ ಏನೇನು ಕನ್ಸೆಷನ್ ಇರ್ತದ ಅನ್ನೋದು ಸಂಪೂರ್ಣವಾದಂತ ಒಂದು ವಿಡಿಯೋನ ಈ ವಿಡಿಯೋದ ಮುಖಾಂತರ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತೀನಿ, ಸಂಪೂರ್ಣವಾದಂತ ಒಂದು ವಿಡಿಯೋ ನೋಡ್ರಿ. ಮೊದಲನೇದಾಗಿ ಬಂದ್ಬಿಟ್ಟು ನೋಡ್ರಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಯಾವ್ಯಾವ ಸರ್ಟಿಫಿಕೇಟ್ ಇದ್ರ ಬೋನಸ್ ಮಾರ್ಕ್ಸ್ ಸಿಗ್ತದ ಅದನ್ನಾದಂತ ಸಂಪೂರ್ಣವಾದಂತ ಒಂದು ಮಾಹಿತಿನ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಬಂದ್ಬಿಟ್ಟು ಅಪ್ಲಿಕೇಶನ್ ನೋಡ್ರಿ ಯಾವಾಗಿಂದ ಸ್ಟಾರ್ಟ್ ಆಗ್ತಾವ. 12 ಮಾರ್ಚ್ 2025ರಿಂದ 10 ಏಪ್ರಿಲ್ 2025ರವರೆಗೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡ್ಬೋದು. ಅಲ್ಲಿವರೆಗೆ ಅಪ್ಲಿಕೇಶನ್ ಹಾಕ್ಬೋದು. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಎಕ್ಸಾಮ್ ಏನು ಬಹಳಷ್ಟು ದೂರ ಏನು ಹೋಗಿಲ್ಲ. ಎಕ್ಸಾಮ್ ಡೇಟ್ ಕೂಡ ಈ ತರ ಮೆನ್ಷನ್ ಮಾಡಿದ್ದಾನ. ಯಾವಾಗ ಇಟ್ಟನಪ್ಪ ಅಂತಂದ್ರೆ ಜೂನ್ ಒಳಗನೆ ಎಕ್ಸಾಮ್ ಇಡ್ತಾನೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾನ. ಜೂನ್ ಒಳಗೂ ಕೂಡ ಎಕ್ಸಾಮ್ ಇಡ್ತಾನೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾನ. ಹೌದಾ? ಅದ ಜೂನ್ 15 ತಾರೀಕು ಆಗಿರ್ಬೋದು, 20ನೇ ತಾರೀಕು ಆಗಿರ್ಬೋದು. ಆದ್ರೆ ನಿಮಗೆ ಅವಾಗ ಡೇಟ್ ಕೂಡ ಮೆನ್ಷನ್ ಮಾಡ್ತಾನೆ ಇನ್ನ ವೆಬ್ಸೈಟ್ ಒಳಗ. ಬಟ್ ಈಗ ಜೂನ್ ಒಳಗೆ ಮಾತ್ರ ಫಿಕ್ಸ್ 100% ಜೂನ್ ಒಳಗೆ ಮಾತ್ರ ಎಕ್ಸಾಮ್. ನಿಮ್ಗೆ ಭಾಳ ಅಂದ್ರೆ 2 ರಿಂದ 3 ತಿಂಗಳ ತನಕ ಮಾತ್ರ ಟೈಮ್ ಉಳಿದೈತಿ. ಹೌದಾ? ಭಾಳ ಲೇಟ್ ಮಾಡಬೇಡ್ರಿ. ಪ್ರತಿಯೊಂದು ಅಪ್ಡೇಟ್ಸ್ ಯಾಕಂದ್ರೆ ಭಾಳಷ್ಟು ಐತಿ, ಪ್ರತಿಯೊಂದು ಮಾಹಿತಿ ಹೇಳ್ಬೇಕಲ್ಲ, ಅದಕ್ಕಾಗಿ ನಿಮಗೆ ಶಾರ್ಟ್ ಆಗಿ ಹೇಳ್ಕೊತ ಹೋಗ್ತಿರ್ತೇನ್ರಿ. ಈಗ ನೋಡ್ರಿ, ಯಾವ್ಯಾವ ಕ್ವಾಲಿಫಿಕೇಶನ್ ಆಗಿರ್ಬೇಕು, ಕ್ವಾಲಿಫಿಕೇಶನ್ ಅಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ ಇಲ್ಲ ಏಜ್ ಒಳಗೆ ಏನಾದ್ರು ಬದಲಾವಣೆ ಆಯ್ತೋ ಇಲ್ಲೋ ಸಂಪೂರ್ಣವಾದಂತ ಹೇಳ್ತೇನೆ ನೋಡ್ರಿ. ಅಗ್ನಿವೀರ್ ಜನರಲ್ ಡ್ಯೂಟಿ ಒಳಗ, ಅಗ್ನಿವೀರ್ ಜಿಡಿ ಒಳಗ ಏನ್ ಬದಲಾವಣೆ ಆಯ್ತು ನೋಡ್ರಿ. ನಿಮಗೆ ಏಜ್ ಒಳಗೆ ಏನು ಬದಲಾವಣೆ ಆಗಿಲ್ಲ. ಮೊದಲು ಯಾವ ರೀತಿ ಇತ್ತು ಅದೇ ರೀತಿನೇ ಇರ್ತೈತ್ರಿ. ನೋಡ್ರಿ, ಒಂದೊಂದು ಸಲ ಸರ 40 ತನ ಏಜ್ ಆಗಿತ್ತು ವೆಬ್ಸೈಟ್ ಒಳಗ, ಒಂದೊಂದ್ಸಲ 23 ಭಾಳ ಹಾವಳಿ ಇದ್ದಿತ್ತು. ಹೌದಾ? ಏನು ಬದಲಾವಣೆ ಆಗಿಲ್ಲ. ಎಷ್ಟು ಏಜ್ ಐತಪ್ಪ ಅಂತಂದ್ರ 17 21 ಏಜ್ ದವರಿಗೆ ಅದ್ರೊಳಗೆ ಇರುವಂತ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಯಾರಪ್ಪ ಅಂತಂದ್ರೆ ಅಗ್ನಿವೀರ ಜನರಲ್ ಡ್ಯೂಟಿ ಪ್ರತಿಯೊಬ್ಬರದು ಅದೇ ಸೇಮ್ ಏಜ್ನೇ ಇರ್ತೈತಿ ಎಲ್ಲಾರ್ಗಿ. ಹೌದಾ? ಈಗ ನೋಡ್ರಿ, ಸದ್ಯಕ್ಕೆ ಅಗ್ನಿವೀರ್ ಜನರಲ್ ಡ್ಯೂಟಿ ಅವ್ರಿಗೆ ನೋಡ್ರಿ 10th ಪಾಸ್ ಆಗಿದ್ರ ಸಾಕು. 10th ಪಾಸ್ ಆಗಿದ್ರೆ ಸಾಕು. ಮತ್ತೇನ್ ಕೊಟ್ಟಿದ್ದಾನೆ ನೋಡ್ರಿ, 45ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ನ ಮಾಡಿರ್ಬೇಕು. 10ನೇ ತರಗತಿ ಮುಗಿದ 45ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿರ್ಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಒಳಗೂ 33ಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿರ್ಬೇಕು. ಹೌದಾ? ಅಂತ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಜನರಲ್ ಡ್ಯೂಟಿ ಒಳಗ ಅಪ್ಲಿಕೇಶನ್ ಹಾಕಾಕ ಅವಕಾಶ ಇರ್ತದೆ. ಅದಕ್ಕಿಂತ ಕಡಿಮೆ ಇದ್ದಂತವ್ರ ಯಾವ್ದು ಅಪ್ಲಿಕೇಶನ್ ಹಾಕಕ್ ಬರಂಗಿಲ್ಲನ್ರಿ ಸರ್ ಅಂತೇಳಿ ಬಹಳಷ್ಟು ಹುಡುಗರು ಪ್ರಶ್ನೆ ಕೇಳ್ತೀರಿ. ಅವ್ರಿಗೆ ಕೂಡ ಅವಕಾಶ ಇರ್ತೈತಿ. ಯಾವ್ದಪ್ಪ ಅಂತಂದ್ರ ಟ್ರೇಡ್ಸ್ ಮ್ಯಾನ್ ಒಳಗ ಅವ್ರಿಗೆ ಕೂಡ ಅಪ್ಲಿಕೇಶನ್ ಹಾಕುವಂತ ಅವಕಾಶ ಇರ್ತೈತಿ. ಯಾವ್ದಪ್ಪ? ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್ ಒಳಗ ಹಾಕುವಂತ ಅವಕಾಶ ಇರ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಅಗ್ನಿವೀರ್ ಟೆಕ್ನಿಕಲ್ ಇದು ಸೆಕೆಂಡ್ PUC ಮ್ಯಾಗ ಇರ್ತೈತಿ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತೈತಿ. ಅವ್ರಿಗೆ ಕೂಡ 17 ರಿಂದ 21 ಏಜ್ ಒಳಗಿನ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು. ಹೌದಾ? ಶಾರ್ಟ್ ಆಗಿ ಹೇಳ್ಕೊತ ಹೋಗ್ಕೊಂಡ್ರಿ. ಹೌದಲ್ಲ? ಭಾಳಷ್ಟೆಲ್ಲ ಪ್ರತಿಯೊಂದು ಮಾಹಿತಿನೂ ಹೇಳ್ಬೇಕಾಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಅಗ್ನಿವೀರ್ ಕ್ಲರ್ಕ್ ಮತ್ತು SKTH ಸ್ಟೋರ್ ಕೀಪರ್ ಟೆಕ್ನಿಕಲ್ ಒಳಗ ಅವ್ರಿಗೆ ಕೂಡ ಸೆಕೆಂಡ್ PUC ಮ್ಯಾಗ ಅಪ್ಲಿಕೇಶನ್ ಹಾಕ್ಬೇಕಾಗ್ತದ. ಅವ್ರ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾವುದೋ ಒಂದು ವಿದ್ಯಾರ್ಥಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೇಕಾಗಿರ್ತದ. ಅವ್ರಿಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಸೇಮ್ 17 ರಿಂದ 21 ಏಜ್ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅಗ್ನಿವೀರ್ ಟ್ರೇಡ್ಸ್ ಮ್ಯಾನ್ ಇದು ನೋಡಿ 10th ಪಾಸ್ ಆದ್ರೆ ಸಾಕು. ಇಷ್ಟ ಪರ್ಸೆಂಟೇಜ್ ಬೇಕ್ರಿ ಅಷ್ಟ ಬೇಕ್ರಿ ಏನ್ ಇರಂಗಿಲ್ಲ. ಜಸ್ಟ್ 10th ಪಾಸ್ ಆದ್ರೆ ಸಾಕು. ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಹೌದಾ? ಅವ್ರಿಗೆ ಕೂಡ 17 ರಿಂದ 21 ಏಜ್ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕು. ಯಾವ ಡೇಟ್ ದಿಂದ ಯಾವ ಡೇಟಿನ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅದನ್ನ ಹೇಳ್ತೇನ್ರಿ, ಸ್ವಲ್ಪ ವೇಟ್ ಮಾಡ್ರಿ. ಹೌದ್ರಿ? 10th ಮೇಲೆ ಅಷ್ಟೇ ಇರಂಗಿಲ್ರಿ ಟ್ರೇಡ್ಸ್ ಮ್ಯಾನ್ ಹಾಕೋದ. 8th ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಅಪರ್ಚುನಿಟಿ ಕೂಡ ಪ್ರತಿ ವರ್ಷನೂ ಕೊಟ್ಟಿರ್ತಾರ. ಇದೇನು ಹೊಸ ಅಪ್ಡೇಟ್ ಏನಲ್ರಿ, ಪ್ರತಿ ವರ್ಷನೂ ಇದ್ದೇ ಇರ್ತದೆ. ಹೌದಾ? 8th ಪಾಸ್ ಆದ್ರೆ ಸಾಕು, ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅವ್ರಿಗೆ ಕೂಡ 17 ರಿಂದ 21 ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ತಮ್ಮ, ಇಲ್ಲಿ ನೋಡ, ಇಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಐತಿ ನೋಡ್ರಿ. ದ ಅಗ್ನಿವೀರ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಫಾರ್ ಎನಿ 2 ಕ್ಯಾಟಗರೀಸ್ ಬೇಸ್ಡ್ ದ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರ. ಏನಪ್ಪಾ ಅಂತಂದ್ರ
ಇದೊಂದು ನಿಮಗೆ ಬೆಸ್ಟ್ ಅಪರ್ಚುನಿಟಿ ಸಿಗತ್ತೆ ನೋಡ್ರಿ. ಪ್ರತಿ ವರ್ಷ ಹಂಗೆ ಸಿಗ್ತಿತ್ತು ಒಂದು ಪೋಸ್ಟ್ಗೆ. ಅಗ್ನಿವೀರ್ ಜಿಡಿಗ್ರಿ ಆಗಲಿ, ಅಗ್ನಿವೀರ್ ಟ್ರೇಡ್ಮ್ಯಾನ್ದವ್ರಿಗೆ ಆಗಲಿ, ಒಂದು ಪೋಸ್ಟ್ಗೆ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದಂತ ಬಂದಿತ್ತು. ಪ್ರತಿ ವರ್ಷವೂ ಇದೇ ಇರ್ತಿತ್ತು. ಆದ್ರೆ ಈ ಸರ್ತಿ ಹಂಗಿರಲ್ಲ. ನಿಮಗೊಂದು ಬೆಸ್ಟ್ ಅಪರ್ಚುನಿಟಿ ಏನಪ್ಪಾ ಅಂತಂದ್ರೆ, ಒಂದು ಅವಕಾಶ ಏನಪ್ಪಾ ಅಂತಂದ್ರೆ, ನೀವು ಅಗ್ನಿವೀರ್ ಜಿಡಿನೂ ಹಾಕ್ಬೋದು, ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ನು ಹಾಕ್ಬೋದು. ಹೌದಾ? ಎರಡೆರಡು ಅಪ್ಲಿಕೇಶನ್ ಹಾಕ್ಬೋದು. ಒಂದು ಫೇಲ್ ಆದ್ರೆ ಇನ್ನೊಂದು ಇರ್ತೈತಿ. ಒಂದು ಕಡಿಮೆ ಮಾರ್ಕ್ಸ್ ಬಿದ್ದು ಅಂದ್ರೆ ಇನ್ನೊಂದ್ರೊಳಗೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂತ ಅವಕಾಶ ನಿಮಗೆ ಇರ್ತೈತಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸರ್ ಇದಕ್ಕೆ ಬೇರೆ ರನ್ನಿಂಗ್ ಹೊಡೆದೇನ್ರಿ, ಇದಕ್ಕೆ ಬೇರೆ ರನ್ನಿಂಗ್ ಹೊಡೆದೇನ್ರಿ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳಾಕತ್ತಾರೆ. ಹಂಗೇನಿರಂಗಿಲ್ಲ ತಮ್ಮ. ಎಲ್ಲರೂ ಸೇರಿಸಿ ಒಂದ ರನ್ನಿಂಗ್ ಹೊಡೆದು, ಹೌದಾ? ಒಂದ ಸರ್ತಿ ಒಂದ ಗ್ರೂಪ್ ಮಾಡಿ ಒಮ್ಮೆ ರ್ಯಾಲಿ ಬಿಡ್ತಾರೆ. ಹೌದಾ? ಒಂದು ಎಕ್ಸಾಮ್ ಫೇಲ್ ಆತಂದ್ರೆ ಇನ್ನೊಂದು ಎಕ್ಸಾಮ್ ಇರ್ತೈತಿ. ಒಂದು ರ್ಯಾಲಿನ ಮಾತ್ರ ಅಟೆಂಡ್ ಆಗೋದು. ಗೊತ್ತತ್ರಿ? ಈಗ ಗೊತ್ತಾತ್ರಲ್ಲ, ಯಾರು ಬೇಕಾದಾಗಲಿ ನೋಡಿ. ಈಗ ಟೆಕ್ನಿಕಲ್ ಹಾಕ್ಬೋದು, ಆಮೇಲೆ ನೀವು ನರ್ಸಿಂಗ್ನು ಹಾಕ್ಬೋದು, SKTನೂ ಹಾಕ್ಬೋದು. ಗೊತ್ತತ್ರಿ? ಇಲ್ಲಿ ನೋಡ್ರಿ, ಯಾವ ಡೇಟಿನ ಮೇಲಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ನೋಡ್ರಿ, 17 ರಿಂದ 21 ಒಳಗಡೆ ಇರುವಂತ ವಿದ್ಯಾರ್ಥಿಗಳು ಮಾತ್ರ. ಅದು ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡ್ರಿ. 1 ಅಕ್ಟೋಬರ್ 2004 ಮೇಲಿನ ವಿದ್ಯಾರ್ಥಿ, 1 ಏಪ್ರಿಲ್ 2008 ಒಳಗಡೆ ಇರುವಂತ ವಿದ್ಯಾರ್ಥಿ ಮಾತ್ರ ಅಪ್ಲಿಕೇಶನ್ ಹಾಕಲು ಅವಕಾಶ ಇರುತ್ತದೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿರ್ತಾರ. ಹೌದಾ? ಡೇಟ್ ಆಫ್ ಬರ್ತ್ ಸಂಪೂರ್ಣವಾದ ನಿಮ್ಗೆ ಅರ್ಥ ಆಗೋಂಗ ಕೊಟ್ಟಿರ್ತಾರ. ಹೌದಾ? ಗೊತ್ತಲ್ರಿ? ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ್ದಾವ್ದು ರೀತಿ ಇರ್ತೈತಿ ನೋಡ್ರಿ. ಫಿಸಿಕಲ್ ಕೂಡ ಕನ್ಸೆಷನ್ ಈ ಬಾರಿ ಕನ್ಸೆಷನ್ ಕೂಡ ಕೊಟ್ಟಿರ್ತಾನ. ಪ್ರತಿ ವರ್ಷನೂ ಕೊಟ್ಟಿರಂಗಿಲ್ಲ, ಈ ವರ್ಷ ಕೂಡ ಫಿಸಿಕಲ್ ಒಳಗ ಕನ್ಸೆಷನ್ ಭಾಳಷ್ಟು ಕೊಟ್ಟಿರ್ತಾನ. ಅಗ್ನಿವೀರ್ ಜನರಲ್ ಡ್ಯೂಟಿ ಅವರಿಗೆ ಹೈಟ್ ಎಷ್ಟು ಸೆಂಟಿಮೀಟರ್ ಇರ್ಬೇಕಪ್ಪ ಅಂತಂದ್ರೆ 166 ಹೈಟ್ ಇರ್ಬೇಕ್ರಿ. ಹೌದಾ? 166 ಹೈಟ್ ಇರ್ಬೇಕಾಗ್ತದ. ವೇಟ್ ಬಂದ್ಬಿಟ್ಟು 50 kg ಜಾಸ್ತಿ ಇರ್ಬೇಕ್ರಿ. ಹೌದಾ? 50 kg ಜಾಸ್ತಿ ಇರ್ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಚೆಸ್ಟ್ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 77 ಸೆಂಟಿಮೀಟರ್ ಇರಬೇಕು. ಅದು ಎಕ್ಸ್ಪೆಂಡೆಸ್ ಆದಾಗ, ವಿಸ್ತರಣೆ ಮಾಡಿದಾಗ ಎಷ್ಟು ಇರಬೇಕು? 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿರ್ಬೇಕು. ಹೌದು? 77 ರಿಂದ 82 ಸೆಂಟಿಮೀಟರ್ ವರೆಗೆ ನಿಮ್ದು ಚೆಸ್ಟ್ ಬಂದಿರಬೇಕು. ಪ್ರತಿ ವರ್ಷ ಇರ್ತೈತಿ, ಮತ್ತೇನೇನು ಅಪ್ಡೇಟ್ ಆಗಿರಂಗಿಲ್ಲ. ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ ಅವ್ರಿಗೆ ಕೂಡ ಸೇಮ್ ವೇಟ್ ಇರ್ತದ, ಅವ್ರಿಗೆ ಕೂಡ ಚೆಸ್ಟ್ ಸೇಮ್ ಇರ್ತದ, ಮತ್ತೇನು ಫರಕ್ ಇರಂಗಿಲ್ಲ. ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ 8th ಮ್ಯಾಗ ಪಾಸ್ ಆದವ್ರಿಗೆ ಕೂಡ ಸೇಮ್ ಇರ್ತದ, ಏನು ಚೇಂಜಸ್ ಇರಂಗಿಲ್ಲ. ಅಗ್ನಿವೀರ್ ಕ್ಲರ್ಕ್, ಸ್ಟೋರ್ ಕೀಪ್ದವ್ರ, ಟೆಕ್ನಿಕಲ್ದವ್ರಿಗೆ ಕೂಡ ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ಹೈಟ್ ಕನ್ಸೆಷನ್ ಇರ್ತದ. ಹೈಟ್ ಒಳಗೆ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 162 ಸೆಂಟಿಮೀಟರ್ ಇದ್ರೆ ಸಾಕು. ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೋತಾರೆ. ಅವ್ರಿಗೆ ಕೂಡ ಚೆಸ್ಟ್ ಸೇಮ್ ಇರ್ತದ. ಹೌದಾ? 77 ಸೆಂಟಿಮೀಟರ್ ಬೇಕು ಎಕ್ಸ್ಪೆಂಡ್ ಆದಾಗ, ಪ್ಲಸ್ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಿರ್ಬೇಕು. ಹೌದ್ರಿ? ನೆಕ್ಸ್ಟ್ ನೋಡ್ರಿ, ಭಾಳ ಲೇಟ್ ಮಾಡೋಬೇಡ್ರಿ, ಪಾರ್ಟ್ ಸ್ಪೀಡ್ ಹೇಳ್ತೇನ್ರಿ. ಲೆಗ್ಸ್ ಪೂರ ಈ ಕಡೆ ಜ್ಞಾನ ಕೊಟ್ಟು ನೋಡ್ರಿ, ಪ್ರತಿಯೊಬ್ಬರು ಜ್ಞಾನ ಕೊಟ್ಟು ನೋಡ್ರಿ. ಪ್ರತಿಯೊಂದು ನೋಡ್ರಿ, ಹೈಟ್ ಒಳಗೆ ಯಾವ ರೀತಿ ಕನ್ಸೆಷನ್ ಇರ್ತದ ಸರ್ ಕೇಳಕತ್ತಿದ್ರಿ. ನೋಡ್ರಿ, ಸ್ಪೋರ್ಟ್ಸ್ ಮ್ಯಾನ್ ವಿದ್ಯಾರ್ಥಿಗಳು ಇಂಟರ್ನ್ಯಾಷನಲ್ ಇದ್ರ, ನ್ಯಾಷನಲ್ ಇದ್ರ, ಸ್ಟೇಟ್ ಲೆವೆಲ್ ಇದ್ರ, ನೀವು ಕಾಲೇಜ್, ಸ್ಕೂಲ್, ಸ್ಟೇಟ್ ಲೆವೆಲ್ ಅಂತ ಸ್ಪೋರ್ಟ್ಸ್ ಮ್ಯಾನ್ ಸರ್ಟಿಫಿಕೇಟ್ ಏನಾರ ಇತ್ತಪ್ಪ ಅಂತಂದ್ರೆ ನಿಮಗೆ ನೋಡ್ರಿ, ಹೈಟ್ ಒಳಗ 2 ಸೆಂಟಿಮೀಟರ್ ಕನ್ಸೆಷನ್ ಇರ್ತದ, ಚೆಸ್ಟ್ ಒಳಗ 3 ಸೆಂಟಿಮೀಟರ್ ಕನ್ಸೆಷನ್ ಇರ್ತದ, ವೇಟ್ ಒಳಗ 5 kg ಕಡಿಮೆ ಬಿದ್ರು ನಿಮ್ಗೆ ತಗೋತಾರ. ಇದೊಂದು ಸರ್ಟಿಫಿಕೇಟ್ ಇದ್ರೆ ಮಾತ್ರ ತಗೋತಾರ. ಹೌದಾ? ನಿಮಗೆ ಇಂಟರ್ನ್ಯಾಷನಲ್ ಆಗಲಿ, ನ್ಯಾಷನಲ್ ಆಗಲಿ, ಸ್ಟೇಟ್ ಲೆವೆಲ್ ಸರ್ಟಿಫಿಕೇಟ್ ಏನಾದ್ರು ಇದ್ರಂದ್ರೆ ಅದನ್ನ ಅಪ್ಲೈ ಮಾಡ್ರಿ. ಹೌದಾ? ಅದನ್ನ ಅಪ್ಲೈ ಮಾಡ್ರಿ. ಅಂತ ಒಂದು ವಿದ್ಯಾರ್ಥಿಗಳು ಕೂಡ ಅವರಿಗೆ ಹೈಟ್ ಒಳಗಾಗಲಿ, ವೇಟ್ ಒಳಗಾಗಲಿ, ಚೆಸ್ಟ್ ಒಳಗಾಗಲಿ ಅವರಿಗೆ ಕೂಡ ಕನ್ಸೆಷನ್ ಇರ್ತದ. ಹೌದಾ? ನೆಕ್ಸ್ಟ್ ನೋಡಂದ್ರೆ ಬೋನಸ್ ಮಾರ್ಕ್ಸ್ ಕೂಡ ನಿಮಗೆ ಬರ್ತಾವ್ರಿ. ಬೋನಸ್ ಮಾರ್ಕ್ಸ್ ಕೂಡ ಯಾವ ರೀತಿ ಬರ್ತಾವಪ್ಪ ಅಂತಂದ್ರೆ, ಈಗ ನೋಡ್ರಿ, ಅಡಾಪ್ಟೇಷನ್ ಅಂತ ಹೇಳಿ ನೋಡ್ರಿ, ಅವ್ರಿಗೆ ಯಾರಪ್ಪ ಅಂತಂದ್ರೆ ದತ್ತು ಮಕ್ಕಳು. ಈಗ ನೋಡ್ರಿ, ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರು ಏನಾದ್ರು ನಿಮ್ಮಲ್ಲಿ ಆರ್ಮಿ ಒಳಗೆ ಡ್ಯೂಟಿ ಮಾಡಾಕತ್ತಿದ್ರಂದ್ರ, ಇಲ್ಲಾಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ರಿಟೈರ್ಮೆಂಟ್ ಆಗಿದ್ರಂದ್ರ, ಇಲ್ಲಾಂದ್ರೆ ಅಲ್ಲಿ ಡ್ಯೂಟಿ ಮಾಡಾಕತ್ತಿದ್ರು ಕೂಡ ರಿಲೇಷನ್ ಸರ್ಟಿಫಿಕೇಟ್ ಯಾರ್ದು ಇರ್ತೈತಿರ್ಲ ರೀ, ಅಂತ ಒಂದು ವಿದ್ಯಾರ್ಥಿಗಳು ಅವ್ರು ದತ್ತಕ್ಕೆ ತಗೊಂಡಿದ್ರು ಕೂಡ, ಸ್ವಂತ ಅವ್ರ ಮಕ್ಕಳು ಇದ್ರು ಕೂಡ ಅವ್ರಿಗೆ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ ಅಂತಂದ್ರೆ 20 ಮಾರ್ಕ್ಸ್ ಇರ್ತಾವ್ರಿ. ಹೌದ್ರಿ? ಎಷ್ಟು ಇರ್ತಾವ್ರಿ? 20 ಮಾರ್ಕ್ಸ್ ಇರ್ತಾವ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ ಇರ್ತಾವ. GD ಒಳಗಾಗಿರ್ಬೋದು, ಟ್ರೇಡ್ಮ್ಯಾನ್ ಒಳಗಾಗಿರ್ಬೋದು, ಟೆಕ್ನಿಕಲ್ ಒಳಗಾಗಿರ್ಬೋದು, 20 ಮಾರ್ಕ್ಸ್ ಕೂಡ ಅವ್ರಿಗೆ ಬರ್ತಾವ. ಯಾರಿಗಪ್ಪ ಅಂತಂದ್ರ ನಿಮ್ಮ ತಂದೆ ಆಗಿರ್ಬೋದು, ನಿಮ್ಮ ಅಣ್ಣ ಆಗಿರ್ಬೋದು, ಯಾರಾದ್ರೆ ಡ್ಯೂಟಿ ಒಳಗೆ ಜಾಯಿನ್ ಆಗಿದ್ರ, ಆಲ್ರೆಡಿ ಜಾಯಿನ್ ಇದ್ರ, ಇಲ್ಲಪ್ಪ ಅಂತಂದ್ರೆ ರಿಟೈರ್ಮೆಂಟ್ ಆಗಿದ್ರ, ಅಂತ ಒಂದು ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ಗಳು ಕೂಡ ಅವರಿಗೆ ಬೋನಸ್ ಮಾರ್ಕ್ಸ್ ಕೊಡ್ತಾರೆ. ಈ ವರ್ಷ ಇದೊಂದು ಅಪ್ಡೇಟ್ ವರ್ಷನ್ ಬಂದೈತ್ರಿ, ಇದೊಂದು ಅಪ್ಡೇಟ್ ಮಾಡಿದ್ದಾರ. ಇದೊಂದು ಬೆಸ್ಟ್ ಅಪರ್ಚುನಿಟಿನ ಅಂತ ಹೇಳ್ಬೋದು ನೋಡ್ರಿ. ಆಮೇಲೆ ನೋಡ್ರಿ, ಸ್ಪೋರ್ಟ್ಸ್ ಮ್ಯಾನ್ ಇಂಟರ್ನ್ಯಾಷನಲ್ ಏನಾದ್ರು ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಕೂಡ ಅವ್ರಿಗೆ ಕೂಡ ಅಂತ ಒಂದು ವಿದ್ಯಾರ್ಥಿಗಳಿಗೆ 20 ಮಾರ್ಕ್ಸ್ ಕೂಡ
ಬರ್ತಾವ್ರಿ. ಹೌದಾ, ಯಾವುದೇ ಒಂದು ಪೋಸ್ಟ್ ಒಳಗಾಗಿರ್ಬೋದು 20 ಮಾರ್ಕ್ಸ್ ಕೂಡ ಬರ್ತಾವ್ರಿ. ಆಮೇಲೆ ಇಂಡಿವಿಜುವಲ್ ನೋಡ್ಲಿ ಮೆಡಲ್ ಅವ್ರ ನ್ಯಾಷನಲ್ ಲೆವೆಲ್ ಎಲ್ಲರೂ ಇದ್ರಪ್ಪ ಅಂತಂದ್ರ, ಜೂನಿಯರ್ ನ್ಯಾಷನಲ್ ಲೆವೆಲ್ ಏನಾರು ಇದ್ರಪ್ಪ ಅಂತಂದ್ರ ಅಂತವಂದ್ ವಿದ್ಯಾರ್ಥಿಗಳಿಗೆ 15 ಮಾರ್ಕ್ಸ್ ಕೂಡ ಇಲ್ಲಿ ಬೋನಸ್ ಮಾರ್ಕ್ಸ್ ಕೊಡ್ತಾರ. ನಂತರ ನೋಡ್ರಿ ಕಾಲೇಜ್ ಲೆವೆಲ್ ಆಗಿರ್ಬೋದು, ಯೂನಿವರ್ಸಿಟಿ ಚಾಂಪಿಯನ್ಸ್ ಕೂಡ ಆಗಿದ್ರಪ್ಪ ಅಂತಂದ್ರ ಅಂತ ಒಂದು ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಕೂಡ ಬೋನಸ್ ಮಾರ್ಕ್ಸ್ನ ಕೊಡ್ತಾರ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಲೆವೆಲ್ ಖೇಲೋ ಇಂಡಿಯಾ ಒಳಗೆ ಗೇಮ್ಸ್ ಒಳಗೆ ಎಲ್ಲರೂ ಆಡಿದ್ರಪ್ಪ ಅಂತಂದ್ರ ಅಂತ ಒಂದು ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಕೂಡ ಬೋನಸ್ ಮಾರ್ಕ್ಸ್ ಕೂಡ ಇಲ್ಲಿ ಕೊಡ್ತಾರ ಅಂತೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಹೌದ್ರಿ. ನೆಕ್ಸ್ಟ್ ನೋಡ್ರಿ ಸ್ಕೂಲ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ ಆಗಲಿ ಏನಾರೇ ನೀವು ಗೇಮ್ಸ್ಗಳು ಆಡಿದ್ರಂದ್ರ ಸರ್ಟಿಫಿಕೇಟ್ ಇತ್ತಂದ್ರೆ ಅಪ್ಲೈ ಮಾಡ್ರಿ, ಅವ್ರಿಗೆ ಕೂಡ 5 ಮಾರ್ಕ್ಸ್ ಕೂಡ ಇಲ್ಲಿ ಬೋನಸ್ ಮಾರ್ಕ್ಸ್ನ ಕೊಡ್ತಾರ. ಹೌದ್ರಿ, ಇದೊಂದು ಬೆಸ್ಟ್ ಅಪರ್ಚುನಿಟಿ ನೋಡ್ರಿ. ಅದಷ್ಟೇ ಅಲ್ರಿ, NCC ಕೂಡ ಮುಗಿದಂತ ವಿದ್ಯಾರ್ಥಿಗಳಿಗೆ ಒಂದು ಬೆಸ್ಟ್ ಅಪರ್ಚುನಿಟಿ ರೀ. ಅಗ್ನಿವೀರ್ ಒಳಗ ಒಂದು ಬೆಸ್ಟ್ ಅಪರ್ಚುನಿಟಿ ಏನಪ್ಪಾ ಅಂತಂದ್ರ ಅದ NCC A ಸರ್ಟಿಫಿಕೇಟ್ ಇದೆ ರೀ ಸರ್, ನನ್ನ ಕಡೆ ಅಪ್ಲೈ ಮಾಡ್ಬೋದನ್ರಿ ಅಂತ ಕಮೆಂಟ್ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಹಾಕಿದ್ರಿ. ಬೇರೆ ಒಂದು ವಿಡಿಯೋ ಮಾಡೀನ್ರಿ ಇನ್ಸ್ಟಾಕ, ಕಮೆಂಟ್ಗಳು ಕೂಡ ಹಾಕಿದ್ರಿ. NCC A ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರೆ ನೀವು NCC A ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರ ಅಂತ ಒಂದು ವಿದ್ಯಾರ್ಥಿಗಳಿಗೆ ಅಗ್ನಿವೀರ GD ಒಳಗಾಗಿರ್ಬೋದು, ಟ್ರೇಡ್ಸ್ಮ್ಯಾನ್ ಒಳಗಾಗಿರ್ಬೋದು, ಯಾವುದೇ ಒಂದು ಇದ್ರೊಳಗಾಗಿರ್ಬೋದು 5 ಮಾರ್ಕ್ಸ್ ಕೂಡ ಅವ್ರಿಗೆ ಬೋನಸ್ ಮಾರ್ಕ್ಸ್ ಕೂಡ ಬರ್ತಾವ. 5 ಮಾರ್ಕ್ಸ್ ಇರ್ತಾವ. NCC B ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರ 10 ಮಾರ್ಕ್ಸ್ಗಳು ಕೂಡ ಬರ್ತಾವ ಅವ್ರಿಗೆ. NCC C ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರ 20 ಮಾರ್ಕ್ಸ್ ಇರ್ತಾವ. C ಸರ್ಟಿಫಿಕೇಟ್ ಅದವ್ರಿಗೆ 20 ಮಾರ್ಕ್ಸ್ ಇರ್ತಾವ. NCC C ಸರ್ಟಿಫಿಕೇಟ್ ಜೊತೆಗೇನೆ ರಿಪಬ್ಲಿಕ್ ಡೇ ಪರೇಡ್ ಒಳಗೆ ಎಲ್ಲರೂ ಪಾಲ್ಗೊಂಡಿರಪ್ಪ ಅಂತಂದ್ರ ಆ ಒಂದು ಎಲ್ಲರ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದ್ರ ಅವರಿಗೆ ಟೋಟಲ್ ಆಗಿ ಬಂದ್ಬಿಟ್ಟು 25 ಮಾರ್ಕ್ಸ್ ಕೂಡ ಅವ್ರಿಗೆ ಬೋನಸ್ ಮಾರ್ಕ್ಸ್ ಆಗಿ ಕೊಡ್ತಾರ. ಹೌದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಬಾಲ್ ಲೇಟ್ ಮಾಡೋದು ಬೇಡ್ರಿ, ಬೋನಸ್ ಮಾರ್ಕ್ಸ್ ಕೂಡ ಬರ್ತಾವ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಬೋನಸ್ ಮಾರ್ಕ್ಸ್ ಕೂಡ ಮತ್ತೆ ಇದ್ರೊಳಗೆ ಕೂಡ ಬರ್ತಾವಪ್ಪ ಅಂತಂದ್ರ 10ನೇ ತರಗತಿ ಜೊತೆ ITI ಮುಗಿದಿತ್ತಪ್ಪ ಅಂತಂದ್ರ 10ನೇ ತರಗತಿ ಜೊತೆಗೆ ನಿಮ್ಮದು ಡಿಪ್ಲೊಮಾ ಸೆಕೆಂಡ್ PUC ಜೊತೆಗೆ ಏನಾರ ಮುಗಿದಿತ್ತಂದ್ರ ಅವಕ್ಕೂ ಕೂಡ ಈ ಸರ್ತಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಬೋನಸ್ ಮಾರ್ಕ್ಸ್ ಕೂಡ ಕೊಡ್ತಾ ಇದ್ದಾರೆ. ಹೌದಾ, ಏನೇನು ಕೊಡ್ತಾರ ನೋಡ್ರಿ, 10ನೇ ತರಗತಿ ಜೊತೆಗೆ ಪ್ಲಸ್ ನೋಡ್ರಿ 2 ಇಯರ್ಸ್ ಕೋರ್ಸ್ ITI ಮುಗಿದಿತ್ತಪ್ಪ ಅಂತಂದ್ರ 2 ಇಯರ್ಸ್ ITI ಆಗಿತ್ತಪ್ಪ ಅಂತಂದ್ರ 10ನೇ ತರಗತಿ ಜೊತೆಗೆ ಯಾವುದೇ ಒಂದು ಇದ್ರೊಳಗಾಗಲಿ 20 ಮಾರ್ಕ್ಸ್ ಕೂಡ ಅವ್ರಿಗೆ ಬೋನಸ್ ಮಾರ್ಕ್ಸ್ ಆಗಿ ಬರ್ತಾವ. 20 ಮಾರ್ಕ್ಸ್ ಬರ್ತಾವ. ಹೌದಾ, 10ನೇ ತರಗತಿ ಜೊತೆಗೆ 2 and 3 ಇಯರ್ಸ್ ಡಿಪ್ಲೊಮಾ ಮುಗಿದಿತ್ತಪ್ಪ ಅಂತಂದ್ರ ಅವ್ರಿಗೆ ಕೂಡ 30 ಮಾರ್ಕ್ಸ್ ಕೂಡ ಬೋನಸ್ ಮಾರ್ಕ್ಸ್ ಬರ್ತಾವ. 30 ಮಾರ್ಕ್ಸ್ ಬೋನಸ್ ಮಾರ್ಕ್ಸ್ ಬರ್ತಾವ. ಇನ್ನು 12ನೇ ತರಗತಿ ಜೊತೆಗೆ 1 ಇಯರ್ ಕೋರ್ಸ್ ITI ಮುಗಿಸಿದ್ರಪ್ಪ ಅಂತಂದ್ರ ಅವ್ರಿಗೆ ಕೂಡ 30 ಮಾರ್ಕ್ಸ್ ಬರ್ತಾವ. ಅವ್ರಿಗೆ ಕೂಡ 30 ಮಾರ್ಕ್ಸ್ ಬರ್ತಾವ. 12ನೇ ತರಗತಿ ಜೊತೆಗೆ 2 ಇಯರ್ಸ್ ಕೋರ್ಸ್ ITI ಎಲ್ಲರೇ ಮುಗಿದಿತ್ತಪ್ಪ ಅಂತಂದ್ರ ಅವ್ರಿಗೆ 40 ಮಾರ್ಕ್ಸ್ ಬರ್ತಾವ. ಭಾರಿ ಒಂದು ಅಪರ್ಚುನಿಟಿ ಮುಗಿತು. ಮತ್ತೇನೈತ್ರಿ ಇದ್ರಾಗ, ಹೌದಿಲ್ಲ. ಸೆಕೆಂಡ್ PUC ಜೊತೆಗೆ ನೋಡ್ರಿ ಡಿಪ್ಲೊಮಾ ಹೋಲ್ಡರ್ ಆಗಿದ್ರಂದ್ರ ಮುಗಿಸಿದ್ರಂದ್ರ ಸೆಕೆಂಡ್ PUC ಮುಗಿಸಿ ಡಿಪ್ಲೊಮಾ ಮುಗಿಸಿದ್ರಪ್ಪ ಅಂತಂದ್ರ ಹೋಲ್ಡರ್ ಇದ್ರಪ್ಪ ಅಂತಂದ್ರ ನೋಡ್ರಿ ಎಷ್ಟು ಮಾರ್ಕ್ಸ್ 50 ಮಾರ್ಕ್ಸ್ ಬರ್ತಾವ. ಮತ್ತೇನ್ ಬೇಕ್ರಿ, ಮುಗದ ಬಿಟ್ಟಿತ್ತು. ಭಾಳ ಈಜಿ ಐತ್ರಿ ನೌಕರಿ ಮಾಡ್ಕೊಂಡು. ಈ ಸಲ ಇದ್ರಾಗ ಅಪ್ಡೇಟ್ ಮಾಡೋದು ನೋಡ್ರಿ ಭಾಳಷ್ಟು ಐತ್ರಿ. ಹೌದ್ರಿ. ನೆಕ್ಸ್ಟ್ ನೋಡ್ರಿ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಬಹಳಷ್ಟು ಜನ ಕಮೆಂಟ್ ಕೂಡ ಹಾಕತ್ತಿದ್ರಿ. ಬಹಳಷ್ಟು ವಿದ್ಯಾರ್ಥಿಗಳು ಸರ ಎಕ್ಸಾಮ್ ಕನ್ನಡ ಒಳಗೆ ಮಾಡ್ಯಾರತ್ರಿ. ಬಹಳಷ್ಟು ಹುಡುಗರು ಕನ್ಫ್ಯೂಸ್ ಒಳಗದ್ರಿ. ಅದನ್ನು ಕೂಡ ನಿಮಗೆ ಪ್ರತಿಯೊಂದು ನಿಮಗೆ ಈ ವೆಬ್ಸೈಟ್ ನೋಟಿಫಿಕೇಶನ್ ತಗೊಂಡನ ಹೇಳ್ತಾ ಇದ್ದೀನಿ ರೀ. ಹೌದ್ರಿ, ವೆಬ್ಸೈಟ್ ನೋಟಿಫಿಕೇಶನ್ನ ತಗೊಂಡನ ಹೇಳ್ತೇನೆ ರೀ. ನೋಡ್ರಿ, ಸ್ಯಾಲ್ರಿ ಪ್ಯಾಕೇಜನ್ನ ಚೇಂಜ್ ಆಗಿಲ್ರಿ. ವರ್ಷ ಯಾವ್ದು ರೀತಿ ಇರ್ತೈತಿ ಅದೇ ರೀತಿ ಇರ್ತೈತಿ ರೀ. 30,000 ರೂಪಾಯಿ ಇರ್ತೈತಿ ರೀ. ನಿಮಗೆ ಬೇಸಿಕ್ ಪೇಮೆಂಟ್ ಎಂಟು ಇರ್ತೈತಿ ರೀ. 21,000 ರೂಪಾಯಿ ಇರ್ತೈತಿ. 9,000 ರೂಪಾಯಿ ಮೈನಸ್ ಆಗ್ತೈತಿ. ಸೇಮ್ ಮತ್ತೇನಿಲ್ಲ. ಲಾಸ್ಟ್ ನಿಮಗೆ 4 ವರ್ಷ ಮುಗಿದ ನಂತರ ಎಕ್ಸಿಟ್ ಆದ್ರಪ್ಪ ಅಂತಂದ್ರೆ ಎಷ್ಟು ಕೊಡ್ತಾರೆ ನಿಮಗೆ? 10 ರಿಂದ 12 ಲಕ್ಷ ರೂಪಾಯಿ ಬರ್ತಾವ. ಹೌದಾ, ಸೇವಾ ನಿಧಿ ಅಂತೇಳಿ ಪ್ಯಾಕೇಜ್ ಕೊಟ್ಟು ಕಳಿಸ್ತಾರೆ ನಿಮಗೆ. 4 ವರ್ಷ ಏನು ಚೇಂಜ್ ಇಲ್ಲ, ಸೇಮ್ ವರ್ಷ ಇಟ್ಟಿರ್ತೈತಿ ಅದನ್ನೇ ಇಟ್ಟಾರ. ನೆಕ್ಸ್ಟ್ ನೋಡ್ರಿ, ಪ್ರತಿಯೊಂದು ಆಫೀಸಲ್ಲಿ ವೆಬ್ಸೈಟ್ ಬರೋ ಮಟ್ಟ ಮಾತ್ರ ನಾನು ವಿಡಿಯೋ ಮಾಡಿದಿಲ್ರಿ. ಆದರೂ ಬೆಳಿಗ್ಗೆ ನಾನು ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ನಿ. ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತ್ರಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕ್ರಿ. ಪ್ರತಿಯೊಂದು ಅಪ್ಡೇಟ್ನು ಕೂಡ ನೋಟಿಫಿಕೇಶನ್ ಆದ ತಕ್ಷಣ ಪ್ರತಿಯೊಂದು ಮಾಹಿತಿನೂ ಆದಷ್ಟು ಬೇಗನೆ ಕೊಡ್ತೇನೆ ರೀ. ಹೌದ್ರಿ, ಇನ್ನೂ ನಮ್ಮ ಚಾನಲ್ನ ಯಾರು ಫಾಲೋ ಮಾಡಿಲ್ಲ ಆದಷ್ಟು ಬೇಗನೆ ಫಾಲೋ ಮಾಡ್ರಿ. ಹೌದ್ರಿ,
ಆಮೇಲೆ ನಿಮ್ಮದ ಪ್ಯಾಟರ್ನ್ ಯಾವುದೇ ರೀತಿ ಚೇಂಜ್ ಆಗಿರಂಗಿಲ್ರಿ. ಎಕ್ಸಾಮ್ ಪ್ಯಾಟರ್ನ್ ಸೇಮ್ ವರ್ಷ ಯಾವ ರೀತಿ ಇರ್ತೈತಿ ಅದೇ ರೀತಿ ಇರ್ತೈತಿ. ಆಮೇಲೆ ನಿಮಗೆ ಡಾಕ್ಯುಮೆಂಟ್ ಏನ್ ಬೇಕಪ್ಪ ಅಂತಂದ್ರೆ ಅದು ಸಪ್ರೇಟ್ ಆದಂತ ಒಂದು ಇನ್ಸ್ಟಾದಾಗ ವಿಡಿಯೋ ಮಾಡಿ ಹಾಕ್ತಾರೆ. ಡಾಕ್ಯುಮೆಂಟ್ ಏನ್ ಬೇಕು, ವರ್ಷ ಏನಿರ್ತಾವ ಅವು ಇರ್ತಾವ. ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಳಗೆ ನಿಮ್ಮದು ಆಧಾರ್ ಕಾರ್ಡ್ ಒಳಗ ಮತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಒಳಗ ಪ್ರತಿಯೊಂದು ಡಾಕ್ಯುಮೆಂಟ್ ಒಳಗ ಆ ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗಿರ್ತೈತಿಲ್ಲ, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 2nd PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದ್ರ ಯಾವ ರೀತಿ ಹೆಸರು ಇರ್ತೈತಿಲ್ಲ ಅದೇ ರೀತಿಯಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಒಳಗೂ ಅದೇ ರೀತಿನ ನಿಮ್ಮದ ಹೆಸರನ್ನ ಇರ್ಬೇಕು. ಹೌದಾ? ಹೇಳ್ರಿ ನಾ ನಿಮ್ಗೆ NCC ಒಳಗೆ ಯಾವ ರೀತಿ ಮಾರ್ಕ್ಸ್ ಕೂಡ ಬಂದಿರ್ತಾವ, ಪ್ರತಿಯೊಂದು ಸ್ಪೋರ್ಟ್ಸ್ ಒಳಗೆ ಯಾವ ರೀತಿ ಮಾರ್ಕ್ಸ್ ಕೂಡ ನಿಮಗೆ ಇರ್ತಾವ, ಪ್ರತಿಯೊಂದು ಇದನ್ನೆಲ್ಲ ಯಾವಾಗ ಹಾಕ್ಬೇಕಪ್ಪ ಅಂತಂದ್ರೆ ನೀವೇನು ಅಪ್ಲಿಕೇಶನ್ ಹಾಕಕ್ಕೆ ಹೋಗಿರ್ತಿರಲ್ಲ ಅವಾಗ ಹಾಕ್ರಿ. ಹೌದಾ? ನಿಮಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ನೋಡ್ರಿ ಯಾವ ರೀತಿ ಇರ್ತೈತಿ. ಬದಲಾವಣೆ ಮಾಡಿರಿ, ಒಂದು ಸ್ವಲ್ಪ ಬದಲಾವಣೆ ಮಾಡ್ಯಾರಿ. ಫಿಸಿಕಲ್ ಫಿಟ್ನೆಸ್ ಒಳಗೆ ಏನು ಬದಲಾವಣೆ ಮಾಡ್ಯಾರಪ್ಪ ಅಂತಂದ್ರೆ ವರ್ಷ ಹೆಂಗಿರ್ತೈತ್ರಿ, 1600 ಮೀಟರ್ ರನ್ನಿಂಗ್ ಓಡ್ಬೇಕಾದ್ರೆ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅಂತ ಹೇಳಿ ಹಿಡಿತಿದ್ರಿ. ಎಕ್ಸಲೆಂಟ್ ಗ್ರೂಪ್ ಆಮೇಲೆ ಗುಡ್ ಗ್ರೂಪ್ ಅಂತ ಹಿಡಿತಿದ್ರಿ. ಅದ್ರ ಮಾರ್ಕ್ಸ ಅವ್ರಿಗೆ ಫಸ್ಟ್ ಗ್ರೂಪ್ದವ್ರಿಗೆ 60 ಮಾರ್ಕ್ಸ್ ಇದ್ದು. ಇದು ಸಲ ಏನು ಚೇಂಜ್ ಆಗಿಲ್ಲ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಯಾವ ರೀತಿ ಮಾರ್ಕ್ಸ್ ಇದ್ವು ಅಲ್ರಿ ಅದೇ ರೀತಿನ ಮಾರ್ಕ್ಸ್ ಇರ್ತಾವ. ಬಟ್ 4 ಗ್ರೂಪ್ನ ಮಾಡಿರ್ತಾರ್ರಿ. ಹೌದ್ರಿ? 1600 ಮೀಟರ್ ರನ್ನಿಂಗ್ ಇರ್ತದ, 400 ಮೀಟರ್ ಟ್ರ್ಯಾಕ್ ಇರ್ತದ. 4 ರೌಂಡ್ನ ಕವರ್ ಮಾಡಿದಾಗ 1600 ಮೀಟರ್ ರನ್ನಿಂಗ್ ಆಗ್ತದ. ಗ್ರೂಪ್ 1ದವ್ರಿಗೆ ಏನಿರ್ತದಪ್ಪ ಅಂತಂದ್ರೆ 5 ರಿಂದ 5:30 ನಿಮಿಷ ಒಳಗೆ ಬಂದವ್ರಿಗೆ ಏನಿರ್ತೈತ್ರಿ 60 ಮಾರ್ಕ್ಸ್ ಕೂಡ ಅವ್ರಿಗೆ ಬರ್ತಾವ. ಹೌದ್ರಿ? ಅವ್ರು 10 ಪ್ಲಪ್ಸ್ ಹೊಡೆದ್ರ ಅಂದ್ರ 40 ಮಾರ್ಕ್ಸ್ ಬರ್ತಾವ. 10 ಪ್ಲಪ್ಸ್ ಹೊಡೆದ್ರ 40 ಮಾರ್ಕ್ಸ್ ಬರ್ತಾವ. ಗ್ರೂಪ್ ಸೆಕೆಂಡ್ ಗ್ರೂಪ್ ಬಂದವ್ರಿಗೆ 5:31 ರಿಂದ 5:45 ಇವ್ರಿಗೆಲ್ಲ ಬಂದವ್ರಿಗೆ ಏನಪ್ಪ ಇವ್ರ ಸೆಕೆಂಡ್ ಗ್ರೂಪ್. ಇವ್ರು 5:31 ರಿಂದ 5:45 ಬಂದವ್ರ ಸೆಕೆಂಡ್ ಗ್ರೂಪ್. ಅವ್ರಿಗೆ 48 ಮಾರ್ಕ್ಸ್ ಇರ್ತಾವ, ಮೈನಸ್ 12 ಮಾರ್ಕ್ಸ್. 60 12 ಮಾರ್ಕ್ಸ್ ಮೈನಸ್ ಮಾಡ್ತಾರ, 48 ಮಾರ್ಕ್ಸ್ ನಿಮಗೆ ಬರ್ತಾವ. ಮತ್ತು ಹಂಗತ್ತೇಳಿ ಒಟ್ಟು ನೀವು ಆರಾಮ್ಸಿರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡೋದು ಒಟ್ಟು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲ ಎಕ್ಸಲೆಂಟ್ ಹೊಡ್ಕೊಂಡ್ ಬರ್ಬೇಕು. ನಿಮ್ಮದು ನೌಕರಿ ಆಗ್ಬೇಕಂದ್ರೆ ಪ್ರತಿಯೊಂದು ಎಕ್ಸಲೆಂಟ್ ಹೊಡಬೇಕು. ಪ್ರತಿಯೊಂದು ಎಕ್ಸಾಮ್ ಒಳಗ ಪ್ರತಿಯೊಂದು ಸಬ್ಜೆಕ್ಟ್ ಒಳಗ ನೀವು 100 ಮಾರ್ಕ್ಸ್ನ ತೆಗೆದುಕೊಳ್ಳಬೇಕು. ಯಾಕಂದ್ರೆ ರನ್ನಿಂಗ್ ಈಜಿ ಐತಂದ್ರೆ ಇಷ್ಟು ಮಾರ್ಕ್ಸ್ ತಗೊಂಡ್ರೆ ಅಂದ್ರೆ ಇವ್ರಿಗೆ ಜಾಸ್ತಿ ಮಾರ್ಕ್ಸ್ ಬೀಳ್ತಾವ. ಫಿಸಿಕಲ್ ಒಳಗೂ 100 ಬೀಳ್ಬೇಕು, ಎಕ್ಸಾಮ್ ಒಳಗೂ 100 ಬೀಳ್ಬೇಕು. ಹೌದಾ? ಯಾಕಂದ್ರೆ ಈ ಸರ್ತಿ ಮೊದಲು ನಿಮಗೆ ಕನ್ನಡದಾಗ ಎಕ್ಸಾಮ್ ಮಾಡ್ಯಾರ. ಹೌದಿಲ್ಲ? ಕನ್ನಡದಾಗ ಎಕ್ಸಾಮ್ ಮಾಡ್ಯಾರ. ಭಾಳಷ್ಟು ಇಂಪಾರ್ಟೆಂಟ್ ಇರ್ತದ, ಕಾಂಪಿಟೇಷನ್ ಭಾಳ ಇರ್ತದ. ಆಮೇಲೆ ಉಪೇಂದ್ರ ದ್ವಿವೇದಿ ಭೂಷಣೆ ಮುಖ್ಯಸ್ಥರು ಅವರು ಕೂಡ ಹೇಳಿದ್ರು. ಏನಂತ ಹೇಳಿದ್ರಪ್ಪ ಅಂತಂದ್ರೆ ಏಜ್ ಒಳಗೆ ಕನ್ಸೆಷನ್, ಏಜ್ ಒಳಗೆ ಜಾಸ್ತಿ ಮಾಡ್ತೀವಿ. ಏಜ್ನು ಕೂಡ 23 ತನ ಮಾಡ್ತೀವಿ ಅಂತ ಕೂಡ ಒಂದು ಮಾಹಿತಿನ ಒಂದು ಲೈವ್ ಯೂಟ್ಯೂಬ್ ಒಳಗೆ ಚರ್ಚೆ ಮಾಡಕತ್ತಿದ್ರು. ಆದ್ರೆ ಈ ವರ್ಷ ಆಗ್ತೈತಿ ಏನು ಮುಂದಿನ ವರ್ಷ? ಈ ವರ್ಷನಕ ಆಗಂಗಿಲ್ಲ. ಈಗ ಸದ್ಯ ನಿಮ್ಗೆ ನೋಟಿಫಿಕೇಶನ್ ಆಯ್ತು, ಮುಂದಿನ ವರ್ಷ ಆಗ್ಬೋದು. 23 ತನ ಮುಂದಿನ ವರ್ಷ ಆಗ್ಬೋದು. ಅವರು ಕೂಡ ಈಗ ಒಂದು ಇದನ್ನು ಕೂಡ ಅದ್ರೊಳಗೆ ಚರ್ಚೆ ಕೂಡ ಮಾಡಿದ್ದಾರೆ. ಹೌದಾ? ಅದು ಮುಂದಾಗ್ತೈತಿ, ಅದ್ರ ಬಗ್ಗೆ ಬಿಡ್ರಿ. ಈಗ ಏನೈತಿ ಅದನ್ನ ಮಾತ್ರ ನೋಡೋಣ್ರಿ. ಹೌದಾ? ಪರೀಕ್ಷೆ ಕೂಡ ನಿಮಗೆ ಕನ್ನಡದಾಗ ಇರ್ತೈತ್ರಿ. ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ, ಸರ್ ಪರೀಕ್ಷೆ ಎದ್ರೊಳಗೈತ್ರಿ. 12 ಭಾಷೆ ಒಳಗೆ ಆಗ್ಯಾವ್ರಿ. ಹೌದಾ? 12 ಭಾಷೆ ಒಳಗೆ ಆಗ್ಯಾವ್ರಿ. ಕನ್ನಡದೊಳಗೆ ಆಗೈತ್ರಿ. ನಿಮಗೆ ಸ್ಟೇಟ್ ಲೆವೆಲ್ ಓದುವಂಥ ವಿದ್ಯಾರ್ಥಿಗಳಿಗೂ ನಿಮಗೆ ಕಾಂಪಿಟೇಷನ್ ಭಾಳಷ್ಟು ಮಾಡ್ತಾರೆ ಇಲ್ಲಿ. ಹೌದಾ? ಸ್ಟೇಟ್ಗೆ ಯಾರು ಓದ್ತಿರ್ತಾರಲ್ಲ ಅವರು ಕೂಡ ನಿಮಗೆ ಕಾಂಪಿಟೇಷನ್ ಭಾಳ ಮಾಡ್ತಾರ. ಏನು ಜಾಸ್ತಿ ಏನು ಸ್ಕೋರ್ ಏನು ಹೋಗಂಗಿಲ್ಲ, ಆದ್ರೂ ಕಾಂಪಿಟೇಷನ್ ಮಾಡ್ತಾರ. ನೀವು ಕೂಡ ಭಾಳಷ್ಟು ಓದ್ಬೇಕಾಗ್ತೈತ್ರಿ. ಯಾಕಂದ್ರೆ ಆ ಸ್ಟೂಡೆಂಟ್ಗಳು ಕೂಡ ನಿಮಗೆ ಕಾಂಪಿಟೇಷನ್ ಕೊಡ್ತಾರೆ. ಈ ಸಲ ಕನ್ನಡದಾಗ ಮಾಡಿದ್ರಿಂದ ಪ್ರತಿ ವರ್ಷಕ್ಕಿಂತ ಜಾಸ್ತಿ ಸ್ಕೋರ ಈ ಸರ್ತಿ ಹೋಗ್ತದ. ಹೌದಾ? 9 ಪ್ಲಬ್ಸ್ ನೋಡ್ರಿ. 10 ಪ್ಲಬ್ಸ್ ಹೊಡೆದ್ರೆ 40 ಮಾರ್ಕ್ಸ್ ಸಿಗ್ತಾವ. 9 ಪ್ಲಬ್ಸ್ ಹೊಡೆದ್ರಿ ಅಂದ್ರೆ 33 ಮಾರ್ಕ್ಸ್ ಸಿಗ್ತಾವ. 7 ಮಾರ್ಕ್ಸ್ ನಿಮಗೆ ಮೈನಸ್ ಹಾಕೋತ್ ಬರ್ತಾವ. ಹೌದಾ? ಗ್ರೂಪ್ 3ನೇ ಗ್ರೂಪ್ ಹೊಡೆದ್ರಿ ಅಂದ್ರೆ 5:46 ರಿಂದ 6 ನಿಮಿಷದ ಒಳಗೆ ತನಕ ನೀವೆಲ್ಲರೂ ಹೊಡೆದ್ರಪ್ಪ ಅಂತಂದ್ರೆ 36 ಮಾರ್ಕ್ಸ್ ನಿಮಗೆ ಸಿಗ್ತಾವ. 6 ನಿಮಿಷದಿಂದ 6:15 ನಿಮ್ಮ ಸೆಕೆಂಡ್ ತನ 6 ನಿಮಿಷ 6:15 ಸೆಕೆಂಡ್ ತನ ಹೊಡೆದ್ರಿ ಅಂದ್ರೆ ನಿಮಗೆ 24 ಮಾರ್ಕ್ಸ್ ಸಿಗ್ತಾವ. ಹಂಗ ಪ್ಲಬ್ಸ್ ಕಡಿಮೆ ಹೊಡ್ಕೊತ ಬಂದ್ರಿ ಅಂದ್ರೆ ಕಡಿಮೆ ಮಾರ್ಕ್ಸ್ ಬರ್ತಾವ. ಪ್ಲಬ್ಸು ಎಕ್ಸಲೆಂಟ್ ಆಗ್ಬೇಕ್ರಿ, ಎಕ್ಸಾಮು ಎಕ್ಸಲೆಂಟ್ ಆಗ್ಬೇಕ್ರಿ. ಹೌದಾ? ಸ್ಟೇಟ್ ಗೌರ್ಮೆಂಟ್ ವಿದ್ಯಾರ್ಥಿಗಳು ಭಾಳಷ್ಟು ಕಾಂಪಿಟೇಷನ್ ಮಾಡುವಂತ ಸಾಧ್ಯತೆ ಈ ಸರ್ತಿ ಐತ್ರಿ. ನೆಕ್ಸ್ಟ್ ನೋಡೋಣ್ರಿ. ಆತ್ರಿ ಇಷ್ಟೊಂದು ನೋಟಿಫಿಕೇಶನ್ ನೀವು ತಿಳ್ಕೊಂಡ್ರ ಸಾಕ್ರಿ. ಮತ್ತೇನ ಜಾಸ್ತಿ ಕಟ್ಟಪ್ ಹೋಗತ್ತೇನ್ರಿ ಸರ್ ಅಂತ ಕಮೆಂಟ್ ಮಾಡಕತ್ತೀರಿ. ಇಲ್ರಿ, ಜಾಸ್ತಿ ಕಟ್ಟಪ್ ಏನು ಹೋಗಂಗಿಲ್ರಿ. ಹೌದ್ರಿ? ಮತ್ತೇನ್ ಇದ್ರೊಳಗ ಹೇಳುವಂಥದ್ದು ಭಾಳಷ್ಟೇನು ಮಾಹಿತಿ ಇರಂಗಿಲ್ರಿ. ಇಷ್ಟು ಮಾಹಿತಿ ತಿಳ್ಕೊಂಡ್ರಂದ್ರ ಸಾಕ್ರಿ. ಹೌದ್ರಿ? ಇಷ್ಟು ಮಾಹಿತಿ ತಿಳ್ಕೊಂಡ್ರಂದ್ರ ಸಾಕ್ರಿ. 100% ನೀವು
ಅಂದ್ರೆ ನೋಟಿಫಿಕೇಶನ್ ತಿಳ್ಕೊಂಡು ಹೋದ್ರಿ, ನೋಟಿಫಿಕೇಶನ್ ಯಾವ ರೀತಿ ಇರ್ತದ ಅನ್ನೋದನ್ನ ತಿಳ್ಕೊಂಡು ಹೋದ್ರಿ. ಕನ್ನಡದಾಗ ಅನ್ಕ ಮಾಡಿದನಕ ಪಕ್ಕ ಇನ್ ಅನ್ಕ ಏನು ಚೇಂಜ್ ಆಗಂಗಿಲ್ಲ, ಮತ್ತೇನು ಹೊಸದಾದಂತ ಚೇಂಜ್ ಏನೂ ಆಗೋದಿಲ್ಲ. ಇಷ್ಟು ಅನ್ಕ ಗ್ಯಾರಂಟಿ ಇರ್ತದ. ಪ್ರತಿಯೊಬ್ರು ಚಲೋ ತಂಗಿ ಕೂತ್ ಓದಿರಪ್ಪ ಅಂತಂದ್ರ ಗ್ಲೋಬಲ್ ಎಜುಕೇಶನ್ ಬನೆಟಿ ಒಳಗ ಕನ್ನಡದೊಳಗನ ನಿಮ್ಗೆ ಅತ್ಯುತ್ತಮವಾಗಿ ಪಾಠನವನ್ನು ಬೋಧನೆ ಮಾಡ್ಲಕತ್ತಾರ. ಯಾರ್ಯಾರೆಲ್ಲ ಅಗ್ನಿವೀರ್ ಆಗ್ಬೇಕಂತೇಳಿ ಯಾರು ಹಠ ತೊಟ್ಕೊಂಡು ಕೂತಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ಗ್ಲೋಬಲ್ ಎಜುಕೇಶನ್ ಬನ್ನಟಿಗೆ ಬಂದ್ರಪ್ಪ ಅಂತಂದ್ರೆ ನಿಮಗೆ ರಿಸಲ್ಟ್ ಎಲ್ಲ ನಿಮಗೆ ಆಲ್ರೆಡಿ ಗೊತ್ತೈತಿ. ಗ್ಲೋಬಲ್ ಎಜುಕೇಶನ್ ಬನ್ನಟಿಗಳು ಅಗ್ನಿವೀರ್ ಒಳಗ ಒಂದ ಸ್ಟೇಜ್ ಒಳಗ 60 ಹುಡುಗರನ್ನ ಸನ್ಮಾನ ಮಾಡಿದಂತ ಒಂದು ವಿಡಿಯೋಗಳು ಕೂಡ ನಾವು ಹಾಕಿದೀವಿ ನಿಮ್ಮ ಮುಂದೆ. ಹೌದಾ? ಯಾರು ಬಿಡಾಕ್ ಹೋಗ್ಬೇಡ್ರಿ, ಸಮೀಪ ಬಂದಾಡ್ರು ಯಾರು ಬಿಡಾಕ್ ಹೋಗ್ಬೇಡ್ರಿ. ಫಾಸ್ಟ್ ದೋಸ್ತದಿಂದ ಕಾಯ್ಕೊಂಡು ಕೂತಿದ್ರಿ, ಈಸಿಯಾಗಿ ಬಿಡಾಕ್ ಹೋಗ್ಬೇಡ್ರಿ. ಹೌದಾ? ಏನ್ ಬೇಕಾದ್ ಚೇಂಜ್ ಆಗಲಿ, ಒಟ್ಟು ಓದ್ರಿ, ಕೂತ್ ನಿತ್ತೋದ್ರಿ, ಬಿದ್ದೋದ್ರಿ, ಮನ್ಕೊಂಡ್ರಿ ಓದ್ರಿ, ಒಟ್ಟು ಈ ಸಲ ಅಗ್ನಿವೀರ ಆಗಿವ್ರಿ. ಗೊತ್ತಾತ್ರಿ? ಮತ್ತೇನಾರ ನಿಮ್ಮದು ಹೊಸದ ಅಪ್ಡೇಟ್ ಬಂದಿತ್ತಂದ್ರ ಅದೇ ಕ್ಷಣದಲ್ಲಿ ಇನ್ಸ್ಟಾಗ್ರಾಮ್ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ರಿ, ಅದ್ರಾಗ ಅಪ್ಡೇಟ್ ಅನ್ನ ಕೊಡ್ತಿರ್ತೀನಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.